ಟೆಕ್ನಿಕಲ್ ಅನಾಲಿಸಿಸ್ ಏನಕ್ಕೆ ಯೂಸ್ ಮಾಡ್ತೀವಿ ಅಂದರೆ ನಾವು ಇಂಟ್ರಾಡೇ ಮತ್ತು ಶಾರ್ಟ್ ಟರ್ಮ್ ಟ್ರೇಡಿಂಗ್ಗೆ ಟೆಕ್ನಿಕಲ್ ಅನಾಲಿಸಿಸ್ ಯೂಸ್ ಮಾಡ್ತೀವಿ. ಸೊ ಈ ಟೆಕ್ನಿಕಲ್ ಅನಾಲಿಸಿಸಲ್ಲಿ ನೀವೇನಾದ್ರು ಒಂದು 100% ಕಾನ್ಫಿಡೆಂಟಾಗಿ ಟ್ರೇಡ್ ತೊಗೊಬೇಕಂತ ಹೇಳಿದ್ರೆ, ಸೊ ಅದರಲ್ಲಿ ಚಾರ್ಟ್ ಪ್ಯಾಟ್ರನ್ಸು, ಕ್ಯಾಂಡಲ್ ಸಿಕ್ಸು, ಇಂಡಿಕೇಟರ್, ಸ್ಟ್ರಾಟಜಿ, ಈ ನಾಲ್ಕು ತುಂಬ ಮೇಜರ್ ರೋಲ್ ಪ್ಲೇ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ನೀವು 100%ಅಲ್ಲಿ ಡಿವೈಡ್ ಮಾಡಿ ಅಂತೀರ ಅಂದರೆ ಚಾರ್ಟ್ ಪ್ಯಾಟರ್ನ್ಗೆ 20% ಕೊಡ್ತೀನಿ, ಕ್ಯಾಂಡಲ್ ಸಿಕ್ಸ್ 20% ಕೊಡ್ತೀನಿ, ಇಂಡಿಕೇಟರ್ಗೆ 20% ಕೊಡ್ತೀನಿ, ಸ್ಟ್ರಾಟಜಿಗೆ 20% ಕೊಡ್ತೀನಿ. ಇನ್ನು ಮಿಕ್ಕಿದಲ್ಲಿ 5% ಫಂಡಮೆಂಟಲ್ಸು, 5% ಮನಿ ಮ್ಯಾನೇಜ್ಮೆಂಟು, ಇಂಟ 5% ಲಕ್ಕು ಪ್ಲಸ್ ಸೈಕಾಲಜಿನೂ ಬೇಕು ಇನ್ನು 5%ಅಲ್ಲಿ. ಓಕೆನಾ? ಸೊ ಈ ಥರ ನಡೀತದೆ. ಒಂದು ಟ್ರೇಡ್ ತೊಗೊಬೇಕಂದ್ರೆ ಒಂದು ಕಾನ್ಫಿಡೆಂಟಾಗಿ ಟ್ರೇಡ್ ತೊಗೊಬೇಕು. ಸೊ ಆ ಥರ ನೀವು ಕಲಿಬೇಕು. ಪ್ಲಸ್ ಇದರಲ್ಲಿ ಟೆಕ್ನಿಕಲ್ ಅನಾಲಿಸಿಸಲ್ಲಿ ನೀವು ಹತ್ತತ್ರ ಏನಿಲ್ಲ ಅಂದರೂ ಹತ್ತತ್ರ 1 to 2 years ನೀವು ಚಾರ್ಟ್ನ ನೋಡ್ತಾನೆ ಇರಬೇಕು, ಪ್ರಾಕ್ಟೀಸ್ ಮಾಡ್ತಾನೆ ಇರಬೇಕು. ಅದೆಷ್ಟೇ ಸರಿ ಪ್ರಾಕ್ಟೀಸ್ ಮಾಡಿದ್ರು ಅದು ಕಮ್ಮಿನೇ. ಸೊ ಏನೋ ಒಂದು ಎಕ್ಸ್ಟ್ರಾ ಕಲಿತಾನೆ ಇರ್ತೀರಾ ನೀವು ಈ ಟೆಕ್ನಿಕಲ್ ಅನಾಲಿಸಿಸಲ್ಲಿ. ಸೊ ಇದರಲ್ಲಿ ಚಾರ್ಟ್ ಪ್ಯಾಟರ್ನ್ಸ್ ಅಂತ ಹೇಳ್ತೀರಿ. ಸೊ ಟೋಟಲಿ ನಮ್ಮ ಸ್ಟಾಕ್ ಮಾರ್ಕೆಟಲ್ಲಿ 200ಗಿಂತ ತುಂಬ ಜಾಸ್ತಿ ಚಾರ್ಟ್ ಪ್ಯಾಟರ್ನ್ ಸಿಗ್ತಾ ಇದೆ. 200ಗಿಂತ ಜಾಸ್ತಿ ಚಾರ್ಟ್ ಪ್ಯಾಟರ್ನ್ಸ್ ಇದೆ. ಇದ್ರಲ್ಲಿ ನಾನೇನು ತೋರಿಸ್ತಿದ್ದೆ ಶೀಟು, ಇವೆಲ್ಲ ಟ್ರಯಾಂಗಲ್ ಪ್ಯಾಟರ್ನ್ಸ್ ಅಂತ ಕರಿತೀವಿ ನಾವು. ಓಕೆ, ಸೊ ಈ ಟ್ರಯಾಂಗಲ್ ಪ್ಯಾಟರ್ನ್ಸ್ ಒಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಈ ಪ್ಯಾಟರ್ನ್ಸ್ ಎಲ್ಲ ನೀವು 5 minutes ಚಾರ್ಟು ಅಥವಾ 1 hour ಚಾರ್ಟಲ್ಲಿ ನೀವು ಡ್ರಾ ಮಾಡಬೇಕಾಗತ್ತೆ. ಓಕೆ, ಸೊ ನೆಕ್ಸ್ಟ್ ಬಂದು ಮಾರ್ಕೆಟ್ ಸ್ಟ್ರಕ್ಚರ್. ಇಲ್ಲಿ ನೋಡಿ, ಈ ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಒಂದು ಅಪ್ ಟ್ರೆಂಡ್ ಅಂತ ಇದೆ, ಡೌನ್ ಟ್ರೆಂಡ್ ಅಂತ ಇದೆ. ಇಲ್ಲಿ ಅಪ್ ಟ್ರೆಂಡ್, ಸೈಡ್ ವೇಸ್, ಡೌನ್ ಟ್ರೆಂಡ್ ಅಂತ ಇದೆ, ಹೈಯರ್ ಹೈಸ್ ಅಂತ ಏನೇನೋ ಇದೆ ಇದರಲ್ಲಿ. ಸೊ ನಿಮ್ಗೆ ಅರ್ಥ ಆಗಲ್ಲ. ಸೊ ಇದು ಮೇಲಕ್ಕೆ ಹೋಗುತ್ತೆ, ತಿರ್ಗಿ ಕೆಳಗೆ ಅಲ್ಲೇ ಇರುತ್ತೆ, ತಿರ್ಗಿ ಕೆಳಗಡೆ ಬರುತ್ತೆ ಅನಿಸುತ್ತೆ. ಸೊ ಮಾರ್ಕೆಟ್ ಏನಂದರೆ ಒಂದು ಸತಿ ಅಪ್ ಟ್ರೆಂಡ್ ಆದಮೇಲೆ ನೆಕ್ಸ್ಟು ಸೈಡ್ ವೇಸ್ ಆಗುತ್ತೆ. ಸೈಡ್ ವೇಸ್ ಆದಾಗ ಇದೇನಂದರೆ ಅಪ್ ಟ್ರೆಂಡ್ ಬಂದು ಪೋಲ್ ಅಂತ ಅನ್ಬೋದು, ಸೈಡ್ ವೇಸ್ನ ಫ್ಲ್ಯಾಗ್ ಅಂತ ಹೇಳ್ಬೋದು. ನಮ್ಮ ಇಂಡಿಯಾದು ಫ್ಲ್ಯಾಗ್ ಆ್ಯಂಡ್ ಪೋಲ್ ನೋಡಿದ್ದೀರಾ? ಸ್ಟ್ರೈಟಾಗಿ ಪೋಲ್ ಇರುತ್ತೆ, ಫ್ಲ್ಯಾಗ್ ಒಂಚೂರು ಸ್ಲ್ಯಾಂಟ್. ಸೊ ಇಲ್ಲಿ ಹೆಂಗಿದೆ ಸ್ಟಾಕ್ ಮಾರ್ಕೆಟ್, ಇದು ಪೋಲ್ ಒಂಚೂರು ಸ್ಲ್ಯಾಂಟ್ ಇರುತ್ತೆ, ಫ್ಲ್ಯಾಗು ಅಲ್ಲೇ ಇರುತ್ತೆ. ಯಾಕಂದರೆ ಇದು ಫ್ಲ್ಯಾಗ್ ಆ್ಯಂಡ್ ಪೋಲ್ ಸಿಸ್ಟಮಲ್ಲಿ ನಡೆಯುತ್ತೆ. ಒಂದು ಎಕ್ಸಾಂಪಲ್ ನಿಮ್ಗೆ ಏನಾದ್ರು ತೋರಿಸ್ಬೇಕು ಈ ಫ್ಲ್ಯಾಗ್ ಆ್ಯಂಡ್ ಪೋಲ್ದು ಅಂತ ಅಂದರೆ, ಇಲ್ಲಿ ನೋಡಿ ಪೋಲಾ, ಇದು ನೋಡಿ ಫ್ಲ್ಯಾಗ್, ತಿರ್ಗಾ ನೋಡಿ ಪೋಲ್ ಮತ್ತು ಫ್ಲ್ಯಾಗ್. ಓಕೆನಾ? ತಿರ್ಗಾ ಪೋಲ್ ಆಗುತ್ತೆ, ಇಲ್ಲಿ ಫ್ಲ್ಯಾಗ್ ಆಗಿಲ್ಲ. ಓಕೆ, ಸೊ ಇಲ್ಲಿ ತಿರ್ಗಾ ಬಂತು, ಇವಾಗ ತಿರ್ಗಾ ಪೋಲ್ ಆಗಿ ತಿರ್ಗಾ ಫ್ಲ್ಯಾಗ್ ಆಗುತ್ತೆ. ಇಲ್ಲಾಂದರೆ ಒಂದು ತುಂಬ ಚಿಕ್ಕದು ಮಾಡಿದಾಗ ನಿಮಗೆ ಇಲ್ಲಿ ಗೊತ್ತಾಗುತ್ತೆ ನೋಡಿ, ಟೋಟಲ್ ಪೋಲ್ ಆಗುತ್ತೆ, ಇಲ್ಲಿ ಟೋಟಲ್ ಫ್ಲ್ಯಾಗ್ ಬರುತ್ತೆ. ದೊಡ್ಡದಾಗಿ ತೋರಿಸಾಗ ಈ ಟೋಟಲ್. ಸೊ ಫ್ಲ್ಯಾಗ್ ಆ್ಯಂಡ್ ಪೋಲ್ ಸಿಸ್ಟಮಲ್ಲಿ ನಡೆಯುತ್ತೆ. ಇದು ನೋಡಿ, ಇದು ಫುಲ್ ಪೋಲ್ ಆಗುತ್ತೆ, ಇದು ಫುಲ್ ಫ್ಲ್ಯಾಗ್ ಆಗುತ್ತೆ. ಓಕೆನಾ? ಸೊ ಇಲ್ಲೂ ಬರ್ಬೋದು ನಿಮಗೆ, ಇದು ಬಂದು ಪೋಲ್ ಆಗುತ್ತೆ, ಇದು ಬಂದು ಫ್ಲ್ಯಾಗ್ ಆಗುತ್ತೆ. ನೋಡಿ, ಪೋಲ್ ಫ್ಲ್ಯಾಗ್, ಪೋಲ್ ಫ್ಲ್ಯಾಗ್. ಆಯಿತಾ? ಫ್ಲ್ಯಾಗ್ ಆ್ಯಂಡ್ ಪೋಲ್ ಸಿಸ್ಟಮಲ್ಲಿ ನಡೆಯುತ್ತೆ. ಸೊ ಈ ಪೋಲ್ನೇ ಅಪ್ ಟ್ರೆಂಡ್ ಅಂತೀರಿ, ಈ ಫ್ಲ್ಯಾಗ್ನ ಸೈಡ್ ವೇಸ್ ಅಂತ ಹೇಳ್ತೀರಿ. ಸೊ ಎಲ್ಲಾದ್ರಲ್ಲೂ ಇಲ್ಲಿ ನೋಡ್ದಂಗೆ ಫಸ್ಟು ಅಪ್ ಟ್ರೆಂಡ್ ಆಗುತ್ತೆ, ಸೈಡ್ ವೇಸ್ ಆಗುತ್ತೆ, ಡೌನ್ ಟ್ರೆಂಡ್ ಆಗುತ್ತೆ. ಸೊ ಇವಾಗ ಹೈಯರ್ ಹೈಸ್, ಹೈಯರ್ ಲೋಸ್ ಇವೆಲ್ಲ ಹೆಂಗೆ ಸಿಗುತ್ತೆ ನಿಮಗೆ ಅಂದರೆ,
ಇಲ್ಲಿ ನೋಡಿ, ಇದೊಂದು ಲೋ ಆಗಿ ಹೈ ಆಗುತ್ತೆ, ತಿರ್ಗಾ ಲೋ ಆಗಿ ಹೈ ಆಗಿ, ತಿರ್ಗಾ ಲೋ ಆಗಿ ಹೈ ಆಗುತ್ತೆ. ಓಕೆ, ಇದೇ ಥರ ಫುಲ್ಲಾಗಿ ಎಲ್ಲನೂ ನಡೆಯುತ್ತೆ. ಆಯಿತಾ? ಇದು ಒಂಥರ ಡೌನ್ ಟ್ರೆಂಡ್ ಹಿಂಗೆ ಬರುತ್ತೆ. ಸೊ ಇಲ್ಲಿದೆ ನೋಡಿ, ಡೌನ್ ಟ್ರೆಂಡ್. ಆಯಿತಾ? ಸೊ ಇದನ್ನು ಲೋವರ್ ಲೋಸ್, ಲೋವರ್ ಹೈಸ್ ಅಂತ ಹೇಳ್ತಾರೆ. ಸೊ ಇದೆಲ್ಲ ಟೆಕ್ನಿಕಲ್ ವರ್ಡ್ಸ್, ಒಬ್ಬೊಬ್ಬರು ಒಂದೊಂದು ಥರ ಕರೀತಾರೆ. ಸೊ ಇದನ್ನು ಇಂಪಲ್ಸಿವ್ ಅಂತಲೂ ಹೇಳ್ತಾರೆ, ಕರೆಕ್ಷನ್ ಅಂತಲೂ ಕರೀತಾರೆ. ಸೊ ಅವ್ರಿಗೆ ಹೇಗೆ ಬೇಕೋ ಹಾಗೆ ಡಿರೈವ್ ಮಾಡ್ತಾರೆ. ಸೊ ನೇಮ್ಸ್ ಬಗ್ಗೆ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಿಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಸೊ ಇವಾಗ ಅಪ್ ಟ್ರೆಂಡ್ ಮಾಡಬೇಕಂದಾಗ ಇಲ್ಲಿ ನೋಡಿ, ಒಂಥರ ಡಬ್ಲ್ಯೂ ಪ್ಯಾಟರ್ನ್ ಥರ ಆಗುತ್ತೆ ಇದು. ಸೊ ಸ್ಲೋವಾಗಿ ಅಪ್ ಟ್ರೆಂಡ್ ಆಗುತ್ತೆ. ಇವಾಗ ತಿರ್ಗಾ ಹಿಂಗೆ ಡೌನ್ ಬಂದು ತಿರ್ಗಾ ನಾಳೆಯಿಂದ ಅಪ್ ಮೂವ್ ಕೊಡುತ್ತೆ. ಸೊ ಹಿಂಗೆ ಆಡುತ್ತೆ ನೋಡಿ. ಇಲ್ಲಿ ಒಂದು ಡೌನ್ ಟ್ರೆಂಡ್ ಆಗುತ್ತೆ, ಒಂದು ಸೈಡ್ ವೇಸ್ ಆಗುತ್ತೆ, ತಿರ್ಗಾ ಅಪ್ ಟ್ರೆಂಡ್ ಆಗುತ್ತೆ. ಸೊ ಮಾರ್ಕೆಟ್ ಇದೇ ಥರ ಹೋಗುತ್ತೆ. ಸೊ ಈಗ ಅಪ್ ಟ್ರೆಂಡ್ ಆದಮೇಲೆ ತಿರ್ಗಾ ಇಲ್ಲಿ ಸೈಡ್ ವೇಸ್ ಆಗುತ್ತೆ, ತಿರ್ಗಾ ಡೌನ್ ಟ್ರೆಂಡ್ ಆಗುತ್ತೆ. ಸೊ ಮಾರ್ಕೆಟ್ ಇದೇ ಥರ ನಡೆಯುತ್ತೆ. ಸೊ ಇದನ್ನು ಮಾರ್ಕೆಟ್ ಟೋಟಲಿ 3 ಟೈಪ್ಸ್ ಆಫ್ ಟ್ರೇಡ್ಸ್ ಇರುತ್ತೆ. ಅದರಲ್ಲಿ ಒಂದು ಅಪ್ ಟ್ರೆಂಡು, ಒಂದು ಸೈಡ್ ವೇಸು, ಒಂದು ಡೌನ್ ಟ್ರೆಂಡು. ಸೊ ಅಪ್ ಟ್ರೆಂಡ್ಸ್ ಹೇಗೆ ನಡೆಯುತ್ತೆ ಅಂತ ಅಂದರೆ, ಇಲ್ಲಿಗೆ ಹೋಗ್ಬಿಟ್ಟು ಟ್ರೇಡಿಂಗ್ ವ್ಯೂ ಅಲ್ಲಿ ಫಸ್ಟ್ ಒನಲ್ಲಿ ಎಲ್ಲಾದರೂ ಆರೋ ಮಾರ್ಕ್ ಇದೆ. ಸೊ ಆರೋ ಮಾರ್ಕ್ ತೊಗೊಂಡು ಕ್ಲಿಕ್ ಮಾಡಿ ಪ್ಯಾರಲಲ್ ಚಾನಲ್ ಅಂತ ತೊಗೊಂಡ್ರು ನಿಮ್ಗೆ ಒಂಚೂರು ಯೂಸ್ ಆಗುತ್ತೆ ಇದು. ನೋಡಿ, ಸೊ ಇದೊಂದು ಡೌನ್ ಟ್ರೆಂಡ್. ಸೊ ಮೇಲೆ ಟಚ್ ಆಗೋದಕ್ಕೆ ಕೆಳಗಡೆ ಬರುತ್ತೆ, ಒಂದು ರೇಂಜ್ ಬೌಂಡಲ್ಲೇ ಇರುತ್ತೆ ಮಾರ್ಕೆಟ್. ಸೊ ಅಪ್ ಟ್ರೆಂಡ್ ಸ್ಟಾಕ್ಸು ಅದೇ ಥರ ಹೋಗುತ್ತೆ, ನಿಮಗೆ ಒಂದು ರೇಂಜ್ ಬೌಂಡ್ ಮಾರ್ಕೆಟಲ್ಲೇ ಹೋಗುತ್ತೆ. ಸೊ ಇವತ್ತು ನಮ್ಮ ನಿಫ್ಟಿ ಸಪೋರ್ಟ್ ತೊಗೊಂಡೆ. ಸೊ ಮೋಸ್ಟ್ ಪ್ರಾಬ್ಲಿ ನಾಳೆಯಿಂದ ಅಪ್ ಟ್ರೆಂಡ್ಗೆ ಹೋಗ್ಬೋದು, ಬಟ್ ವಿ ಹ್ಯಾವ್ ಟು ಚೆಕ್. ಓಕೆನಾ? ಸೊ ಇಲ್ಲೂ ಅಷ್ಟೇ ರೇಂಜ್ ಬೌಂಡಲ್ಲೇ ಓಡ್ತಾರೆ. ಸೊ ಇದನ್ನು ಅಪ್ ಟ್ರೆಂಡ್ ಡೌನ್ ಟ್ರೆಂಡ್ ಸ್ಟಾಕ್ಸ್ ಅಂತ ಹೇಳ್ತೀರಿ. ಸೊ ಈ ಥರ ನೀವು ಒಂದು ಸ್ಟಾಕ್ಸಲ್ಲೂ ನೋಡಬೇಕಾಗತ್ತೆ. ಇವಾಗ ಯಾವುದಾದ್ರೂ ಟಾಟಾ ಮೋಟರ್ಸ್ ಅಂತ ತೊಗೊಂಡ್ರೇನು ನೋಡಿ, ಟಾಟಾ ಮೋಟರ್ಸ್ ಟೋಟಲಿ ಡೌನ್ ಟ್ರೆಂಡಲ್ಲಿದೆ. ನೋಡಿ, ಫುಲ್ ಡೌನ್ ಟ್ರೆಂಡು, ಇಲ್ಲಿ ಡೌನ್ ಆಗಿದೆ, ಇವಾಗ ಒಂದು ಸೈಡ್ ವೇಸ್ ಆಗ್ತಾ ಇದೆ ಇದು. ನೋಡಿ, ಸೊ ಟೋಟಲ್ ಸೈಡ್ ವೇಸ್ ನಡೀತಾ ಇದೆ. ಸೊ ಟಾಟಾ ಮೋಟರ್ಸ್ ಸ್ಟಾಕ್ಗೆ ಇನ್ನೊಂಚೂರು ವೆಯ್ಟ್ ಮಾಡಬೇಕು, ಸದ್ಯಕ್ಕೆ ಇನ್ನೂ ಬೈಯಿಂಗ್ ಝೋನ್ ಇಲ್ಲ. ಸೊ ಈ ಥರ ನಾವು ಅಪ್ ಟ್ರೆಂಡ್, ಡೌನ್ ಟ್ರೆಂಡ್, ಸೈಡ್ ವೇಸು ಇವೆಲ್ಲ ಅನಾಲಿಸಿಸ್ ಎಲ್ಲ ಹೆಂಗೆ ಬರುತ್ತೆ ಅಂದರೆ, ನೀವು ಪ್ರಾಕ್ಟೀಸ್ ಮಾಡ್ತಾ ಬರುತ್ತೆ. ಜನರಲಿ ಒಂದು ಸ್ಟಾಕ್ ಓಪನ್ ಮಾಡಿಬಿಟ್ಟು ನಿಮ್ಗೆ ಹೆಂಗೆಲ್ಲ ಕಾಣಿಸ್ತಿದೆ, ಸೊ ಏನು ಕಾಣಿಸ್ತಿದೆ ಅಂತ ಇಲ್ಲಿ ನೋಡಿದೆ, ಇಲ್ಲೊಂದು ಡ್ರಾ ಮಾಡಿ. ಸೊ ಡ್ರಾ ಮಾಡೋದ್ರಿಂದ ನಿಮ್ಗೊಂದು ಪ್ಯಾಟ್ರನ್ ಸಿಗುತ್ತೆ. ಆಯಿತಾ? ಸೊ ಈ ಥರದ್ದೆಲ್ಲ ಕಲಿಬೇಕಾಗತ್ತೆ ನೀವು ಇದನ್ನು. ಸೊ ಈ ಪ್ಯಾಟರ್ನ್ಸ್ ಎಲ್ಲ ಮಾಡೋದೆಲ್ಲ ಕಲಿಬೇಕಾಗತ್ತೆ ನೀವು. ಸೊ ಈ ಥರದ್ದೆಲ್ಲ ಡ್ರಾ ಮಾಡ್ಬೇಕು ನೀವು. ಸೊ ಈ ಥರ ಮಾಡಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಅದು ಹೋಗ್ತಾ ಒಂದು ರೇಂಜ್ ಬೌಂಡ್ ಹೆಂಗಾಯಿತು, ಏನಾಯಿತು, ಏನು ಪ್ಯಾಟರ್ನ್ಸ್ ಇದೆ ಎಲ್ಲ ಗೊತ್ತಾಗುತ್ತೆ ನಿಮಗೆ. ಸೊ ಇದೊಂದು ಅಪ್ ಟ್ರೆಂಡ್, ಡೌನ್ ಟ್ರೆಂಡು. ಸೊ ಅಪ್ ಟ್ರೆಂಡ್ನ ಬುಲ್ಲಿಶ್ ಟ್ರೇಡ್ ಅಂತಾರೆ, ಡೌನ್ ಟ್ರೆಂಡ್ನ ಬೇರಿಶ್ ಟ್ರೇಡ್ಸ್ ಅಂತ ಹೇಳ್ತಾರೆ. ಸೊ ಸೈಡ್ ವೇಸು ಅಲ್ಲೇ ಇರುತ್ತೆ ಕನ್ಸಲ್ಟೇಷನ್. ನೆಕ್ಸ್ಟ್ ಬಂದಿರೋದೇ ಸಪೋರ್ಟ್. ಇಸ್ ವೆರಿ ಇಂಪಾರ್ಟೆಂಟ್ ಇಸ್ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್. ನೀವು ಯಾವುದೇ ಒಂದು ಸ್ಟಾಕ್ ಹೋಗಿ ಸಪೋರ್ಟ್ ರೆಸಿಸ್ಟೆನ್ಸ್ ನೀವು ಕಣ್ಣು ಹಿಡಿದ್ಬಿಟ್ರೆ ದ್ಯಾಟ್ ಈಸ್ ದ ವೆರಿ ಗ್ರೇಟೆಸ್ಟ್ ಪಾಯಿಂಟ್ ಅಂತ ಹೇಳ್ತೀನಿ ನಿಮಗೆ. ಸೊ ಈ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಹೇಗೆ ಕಲಿಯೋದು, ಆಯಿತಾ? ಸೊ ನಾನೊಂದು ಎಕ್ಸಾಂಪಲಿಂದ ಸ್ಟಾರ್ಟ್ ಮಾಡ್ತೀನಿ. ಫಾರ್ ಎಕ್ಸಾಂಪಲ್, ಎಲ್ಲರ ಹತ್ರನೂ ಒಂದು ಮನೆ ಇದೆ, ಓಕೆನಾ? ಸೊ ಎಲ್ಲರೂ ಮನೆಗಳು ಲೈಕ್ ಒಂದು 3 ಫ್ಲೋರ್ಸ್ 4 ಫ್ಲೋರ್ಸ್ ಅಂತ ಇರುತ್ತೆ. ಎಲ್ಲರೂ ಮನೆಯೂ ಒಂದು 3 ಫ್ಲೋರ್ಸ್ 4 ಫ್ಲೋರ್ಸ್ ಇರುತ್ತೆ. ಸೊ ಸದ್ಯಕ್ಕಿದು 3 ಫ್ಲೋರ್ಸಿನ ಬಾಡಿಗೆ ಮನೆ ಅಂತ ಅನ್ಕೊಳ್ಳೋಣ, ಓಕೆನಾ? ಡೂಪ್ಲೆಕ್ಸ್ ಮನೆ ಅಲ್ಲ, ಬಾಡಿಗೆ ಮನೆ ಅಂತ ತೊಗೊಳೋಣ.
ಸೊ ಇದು ಗ್ರೌಂಡ್ ಫ್ಲೋರು. ಫಸ್ಟ್ ಫ್ಲೋರ್. ಸೊ ಎಲ್ಲರದ್ದು ಮನೆ ಹೆಂಗಿರುತ್ತಾ, ಗ್ರೌಂಡ್ ಫ್ಲೋರು, ಫಸ್ಟ್ ಫ್ಲೋರ್, ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್, ಟೆರೆಸ್. ಆಯಿತಾ, ಸದ್ಯಕ್ಕೆ ಇಷ್ಟು ಸಾಕು. ಸೊ ಇವಾಗ ಗ್ರೌಂಡ್ ಫ್ಲೋರಿನ ನೀವೇನೋ ಗ್ರೌಂಡ್ ಫ್ಲೋರಲ್ಲಿ ನಿಂತ್ಕೊಂಡ್ರೆ, ಸೊ ನೀವು ನಿಂತಾಗ ಗ್ರೌಂಡಲ್ಲಿ ನಿಮ್ಮ ಪಾದ ಎಲ್ಲಿ ಟಚ್ ಆಗುತ್ತೋ ಅದನ್ನು ಫ್ಲೋರ್ ಅಂತ ಕರಿತೀರಾ. ಅದನ್ನು ಫ್ಲೋರ್ ಅಂತ ಕರಿತೀರಾ. ಸೊ ತಲೆ ಮೇಲೆ ನಿಮಗೆ ಸೀಲಿಂಗ್ ಕಾಣಿಸುತ್ತಾ, ಸೊ ಅದನ್ನು ರೂಫ್ ಅಂತ ಕರಿಬೋದಾ. ರೂಫ್ ಅಂತ ಕರಿಬೋದಾ. ಸೊ ಒಂದು ಫ್ಲೋರ್ ಆಗುತ್ತೆ, ಒಂದು ರೂಫ್ ಆಗುತ್ತೆ. ಸೊ ಎಲ್ಲ ಫ್ಲೋರ್ಗೂ ಅದೇ ಥರ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ನೀವು ಎಲ್ಲೆಲ್ಲಿ ನಿಲ್ತಿರೋ ಅಲ್ಲಿ ನಿಂತ್ಕೊಂಡಾಗ ನಿಮ್ಮ ಕಾಲು ತುದಿ ಬರೋದೆಲ್ಲ ಫ್ಲೋರು ಅಂತ ಹೇಳ್ತಾ ಇದ್ದೀನಿ, ಎಲ್ಲ ಫ್ಲೋರಲ್ಲೂ. ಸೊ ಅದೇ ಥರ ನಿಮ್ಮ ತಲೆ ಮೇಲೆ ಕಾಣಿಸ್ದಾಗೆಲ್ಲ ಅದನ್ನು ರೂಫ್ ಅಂತಲೂ ಕರಿತೀರಿ. ಓಕೆ, ಸೊ ನೀವೇನಾದರೂ ಇಲ್ಲಿ ನಿಂತಿದ್ದೀರಾ ಅಂತ ಅಂದ್ಕೊಳ್ಳಿ. ಸೊ ಇಲ್ಲೇನೋ ನಿಂತಿದ್ದೀರಾ ಅಂದರೆ, ಸೊ ಇಲ್ಲಿ ಫ್ಲೋರ್ ಹತ್ರ ಇರುತ್ತೆ, ಇಲ್ಲಿ ರೂಫ್. ನೀವು ಏನೇ ಮಾಡಿದ್ರೂ ಇಲ್ಲೇ ಮಾಡಬೇಕಾ. ಸೊ ಫಾರ್ ಎಕ್ಸಾಂಪಲ್ ನೀವು ಏನೇ ಬಿಸ್ನೆಸ್ ಮಾಡಿದ್ರು ಇಲ್ಲೇ ಮಾಡಬೇಕು, ನೀವು ಊಟ ತಿಂದರೂ ಇಲ್ಲೇ ಮಾಡಬೇಕು. ಸೊ ಎಲ್ಲ ಫ್ಲೋರಲ್ಲೂ ಅದೇ ಥರ ನಡೀತಾ ಇರುತ್ತೆ. ಎಲ್ಲಿ ನಿಂತಿರ್ತೋ ಅಷ್ಟೇ ಮಾಡೋಕ್ಕತ್ತೆ, ನೆಕ್ಸ್ಟ್ ಫ್ಲೋರ್ಗೆಲ್ಲ ಹೋಗೋಕ್ಕಾಗಲ್ಲ. ಸೊ ನೀವು ಯಾವ ಫ್ಲೋರ್ಗೆ ಮನೆ ಬಾಡಿಗೆ ತೊಗೊಂಡಿರ್ತೀರೋ ಆ ಫ್ಲೋರಲ್ಲಿ ಮಾತ್ರ ಇರಬೇಕಾಗತ್ತೆ. ಆಯಿತಾ, ಬೇರೆ ಫ್ಲೋರ್ಗೆ ಹೋಗಿ ನೀವೇನು ಮಾಡೋಕ್ಕಾಗಲ್ಲ. ಸೊ ಅದೇ ಥರ ಫ್ಲೋರು, ರೂಫ್. ಸೊ ಒಬ್ಬರಿಗೆ ಸೇಮ್ ಸೀಲಿಂಗ್, ಒಂದೇ ಸೀಲಿಂಗ್ ಒಬ್ಬರಿಗೆ ರೂಫ್ ಇದೆ, ಒಬ್ರಿಗೆ ಫ್ಲೋರ್ ಇದೆ. ಒಂದೇ ಸೀಲಿಂಗ್ ಒಬ್ರಿಗೆ ರೂಫ್ ಇದೆ, ಒಬ್ರಿಗೆ ಫ್ಲೋರ್ ಇದೆ. ಒಬ್ರಿಗೆ ರೂಫ್ ಇದೆ, ಒಬ್ರಿಗೆ ಫ್ಲೋರ್ ಇದೆ. ಓಕೆ, ಸೊ ಅದೇ ಥರ ಇಲ್ಲಿ ಫ್ಲೋರ್ನ ಸಪೋರ್ಟ್ ಅಂತ ಅಂತೀನಿ. ಫ್ಲೋರ್ನ ಸಪೋರ್ಟ್ ಅಂತೀನಿ, ರೂಫ್ನ ರೆಸಿಸ್ಟೆನ್ಸ್ ಅಂತ ಕರಿತೀನಿ. ರೂಫ್ನ ರೆಸಿಸ್ಟೆನ್ಸ್ ಅಂತ ಕರಿತೀನಿ. ಸೊ ಒಂದೇ ಸೀಲಿಂಗು, ಒಬ್ರಿಗೆ ಫ್ಲೋರು, ಒಬ್ರಿಗೆ ರೂಫು. ಸೊ ಅದೇ ಥರ ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸು ಇದೇ ಥರ ಇರುತ್ತೆ. ಸೊ ಎಲ್ಲ ಕಡೆ ಅದೇ ಥರ ಮಾರ್ಕ್ ಮಾಡ್ಕೊಂಡು ಹೋಗ್ತೀನಿ. ಸೊ ಫ್ಲೋರ್ನ ಸಪೋರ್ಟ್ ಅಂತ ಅನ್ನಿ, ರೂಫ್ನ ರೆಸಿಸ್ಟೆನ್ಸ್ ಅಂತ ಹೇಳಿ. ಸೊ ಈ ಥರ ಎಲ್ಲ ನಡೆಯುತ್ತೆ. ಓಕೆನಾ, ಒಬ್ರಿಗೆ ಸಪೋರ್ಟ್ ಇದೆ, ಒಬ್ರಿಗೆ ರೆಸಿಸ್ಟೆನ್ಸ್ ಇದೆ. ಒಬ್ರಿಗೆ ಸಪೋರ್ಟ್ ಇದೆ, ಒಬ್ರಿಗೆ ರೆಸಿಸ್ಟೆನ್ಸ್ ಇದೆ. ಒಬ್ರಿಗೆ ಸಪೋರ್ಟ್ ಇದೆ, ಒಬ್ರಿಗೆ ರೆಸಿಸ್ಟೆನ್ಸ್ ಇದೆ. ಸೊ ಒಂದೇ ಲೈನ್ ಒಬ್ರಿಗೆ ಸಪೋರ್ಟು, ಒಂದೇ ಲೈನ್ ಒಬ್ರಿಗೆ ರೆಸಿಸ್ಟೆನ್ಸು. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ. ಸೊ ಇವಾಗ ಇದನ್ನು ಚಾರ್ಟಲ್ಲಿ ಡ್ರಾ ಮಾಡೋಣ, ಹೇಗೆ ಬರುತ್ತೆ ಚಾರ್ಟಲ್ಲಿ ಅಂತ ನೋಡೋಣ. ಇದು ಬೇಕಂದರೆ ಒಂಚೂರು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಯಾರಿಗಾದ್ರೂ ಬೇಕು ಅಂದರೆ ಇದನ್ನೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ, ನಿಮಗೆ ಅರ್ಥ ಆಗೋಕ್ಕೆ ಯೂಸ್ ಆಗುತ್ತೆ ಇದು. ಇದು ನೋಡಿ, ಇವಾಗ ನಿಮ್ಗೆ ಅರ್ಥ ಆಗೋಕೆ ಒಂಚೂರು ಈಸಿ ಆಗುತ್ತೆ ಇದು. ಸ್ಕ್ರೀನ್ಶಾಟ್ಸ್ ತೊಗೊಳ್ಳಿ ಯಾರಾದರೂ ಬೇಕು ಅಂದರೆ. ಓಕೆ, ಸೊ ಇವಾಗ ಇದೇ ಟಾಟಾ ಮೋಟರ್ಸ್ಗೆ ಡ್ರಾ ಮಾಡೋಣ. ಸೊ ನಾವು ಡ್ರಾಯಿಂಗ್ಸ್ ಹೆಂಗೆ ಮಾಡ್ತೀರಿ ಅಂದರೆ,
ಡ್ರಾಯಿಂಗ್ಸ್ ಮಾಡ್ಬೇಕಂದಾಗ ನಾವು ಫಸ್ಟು ಗ್ರೌಂಡ್ ಫ್ಲೋರ್ ಡ್ರಾ ಮಾಡೋಣ ಮತ್ತು ಟೆರೇಸ್ ಡ್ರಾ ಮಾಡಿಬಿಡೋಣ. ಗ್ರೌಂಡ್ ಫ್ಲೋರ್ ಮತ್ತು ಟೆರೇಸ್ ಡ್ರಾ ಮಾಡೋಣ, ಸೆಂಟ್ರಲ್ ಇರೋದೆಲ್ಲ ಬೇಡ ನಮಗೆ. ಫಸ್ಟ್ ಎನಿ ಚಾರ್ಟ್ ನೀವು ನೋಡಿದಾಗ ಒಂದು ಗ್ರೌಂಡ್ ಫ್ಲೋರ್ ಡ್ರಾ ಮಾಡಿ, ಒಂದು ಟೆರೇಸ್ ಡ್ರಾ ಮಾಡಿ. ಸೊ ಈ ಚಾರ್ಟಲ್ಲಿ ನೋಡಿ, ನಾನು ಫಸ್ಟು ಬಾಟಮ್ ಏನಿದೆಯೋ ಅದನ್ನು ಡ್ರಾ ಮಾಡ್ತಿದ್ದೀನಿ. ಸೊ ಇಲ್ಲಿ ಹೋಗಿ ಲೆಫ್ಟಲ್ಲಿ ಇಲ್ಲಿ ಸ್ಲ್ಯಾಂಟ್ ಟ್ರೆಂಡ್ ಲೈನ್ಸ್ ಅಂತ ಇರುತ್ತಲ್ಲ, ಇವೆಲ್ಲ ಟ್ರೆಂಡ್ ಲೈನ್ಸ್. ಸೊ ಇಲ್ಲಿ ಆ್ಯರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ, ಹಾರಿಜಾಂಟಲ್ ಲೈನ್ ಅಂತ ಇಲ್ಲಿದೆ. ಸೊ ಈ ಹಾರಿಜಾಂಟಲ್ ಶಾರ್ಟ್ಕಟ್ಟು ಇದೆ, Alt+H ಅಂತ ಇದೆ. ಸೊ ಶಾರ್ಟ್ಕಟ್ಸ್ ಯೂಸ್ ಮಾಡ್ಕೊಂಡು ಹೋಗ್ಬೋದು ನೀವು. ಸೊ ಇಲ್ಲಿ ಕ್ಲಿಕ್ ಮಾಡಿ, ಸೊ ಇದನ್ನು ಮಾಡ್ತೀರಾ. ಓಕೆನಾ, ಒಂದು ಬಾಟಮ್ ಮಾಡ್ಕೊತೀರಾ, ಒಂದು ಟಾಪ್, ಒಂದು ಗ್ರೌಂಡ್ ಫ್ಲೋರ್ ಮಾಡಿದ್ರಿ, ಮತ್ತು ಟೆರೆಸ್ ಡ್ರಾ ಮಾಡಿಬಿಟ್ರಿ. ಇವಾಗ ಸೆಂಟ್ರಲ್ ಫ್ಲೋರಿಂಗ್ ಮಾಡಬೇಕು. ನೀವು ಸೆಂಟ್ರಲ್ ಫ್ಲೋರಿಂಗ್ಸ್ ಮಾಡಬೇಕು ಅಂದಾಗ ನಾನು ಏನಿದ್ದೀನಿ, ಒಂದೇ ಲೈನ್ ಒಬ್ರಿಗೆ ಸಪೋರ್ಟ್ ಆಗುತ್ತೆ, ಒಂದೇ ಲೈನ್ ಒಬ್ರಿಗೆ ರೆಸಿಸ್ಟೆನ್ಸ್ ಆಗುತ್ತೆ ಅಂತ. ಇಲ್ಲಿ ಮಿನಿಮಮ್ 3 ಟಚ್ ಆಗಬೇಕು. ಆಯಿತಾ? ಏನು ಮಿನಿಮಮ್ 3 ಟಚ್ ಆಗಬೇಕಂದ್ರೆ ಇಲ್ಲಿ ಒಂದು ಸಪೋರ್ಟ್ ನೋಡಿ, ಕೆಳಗಡೆ ಬಂದು ಸಪೋರ್ಟ್ ತೊಗೊಂಡು ಮೇಲಕ್ಕೆ ಹೋಯ್ತು. ಆಯಿತಾ? ಸಪೋರ್ಟ್ ಆಯಿತಾ? ಇಲ್ಲಿ ನೋಡಿ ರೆಸಿಸ್ಟೆನ್ಸ್, ಇಲ್ಲಿ ಮೇಲಕ್ಕೆ ಹೋಗಿ ಟ್ರೈ ಮಾಡ್ತಿದೆ, ಬಟ್ ಕೆಳಗಡೆ ಬಿದ್ದೋಗ್ತಾ ಇದೆ. ಇಲ್ಲಿ ನೋಡಿ, ಮೇಲಕ್ಕೆ ಹೋಗಿ ಟ್ರೈ ಮಾಡ್ತು, ಕೆಳಗಡೆ ಬಿದ್ದು. ಟೋಟಲಿ ಒಂದು ಸಪೋರ್ಟ್ ಆಯಿತು, ಎರಡನೇದು ರೆಸಿಸ್ಟೆನ್ಸ್ ಆಯಿತು. ಇಲ್ಲಿ ಟೋಟಲಿ ಇದು ಟೋಟಲಿ 3 ಆಗುತ್ತೆ. ಸೊ ಈ ಥರ ಇಲ್ಲಿ ನಡೆಯುತ್ತೆ. ಒಂದೇ ಒಂದು ನಿಮಿಷ ಹೇಳಪ್ಪ, ಬೇಗ ಹೇಳು. OTP ನಿಂಗೆ ಮೆಸೇಜ್ ಹಾಕಿದ್ದೀನಲ್ಲ. ಹಾಂ, 5148 5148. ಹಾಂ, 5148. ಅದೇನೋ ಚೆಕ್ ಮಾಡೋಕ್ಕಿಲ್ಲ, ನಂಗೆ ಗೊತ್ತಿಲ್ಲ. ಕೊಟ್ಟಾರ ಇಲ್ವಾ ಕೇಳು, ಕೊಟ್ಟಾರ ಇಲ್ವಾ ಕೇಳು. ಆಯ್ತು, ನಾ ಕೊಟ್ಬಿಡು. ಕೊಟ್ಬಿಡು. ಸೊ ನೋಡಿ, ಇಲ್ಲೊಂದು ಸಪೋರ್ಟ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೂ ರೆಸಿಸ್ಟೆನ್ಸ್ ಇದೆ. ಒಂದು ನೋಟ್ ಡೌನ್ ಮಾಡ್ತೀನಿ ಇಲ್ಲಿ. ಸಪೋರ್ಟ್, ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಆಯಿತಾ. ಮಿನಿಮಮ್ 3 ಟಚ್ ಆಗಬೇಕು ಅಂದರೆ. ಸೊ ನೆಕ್ಸ್ಟು ಹೆಚ್ಚು ಕಡಿಮೆ ಇಲ್ಲಿ ಮಾಡ್ತೀನಿ. ಓಕೆ, ಇಲ್ಲಿ ನೋಡಿ, ಮೇಲಿಗೂ ಕಡೆ ಸಪೋರ್ಟ್ ಆಯಿತಾ ಇದು. ಸೊ ಫಸ್ಟ್ ಎಲ್ಲ ಸಪೋರ್ಟ್ಸ್ ಬರ್ಕೊಂಬರ್ತೀನಿ ನಾನು. ಇಲ್ಲೊಂದು ಸಪೋರ್ಟ್ ಆಯಿತಾ, ಇದೊಂದು ಸಪೋರ್ಟ್ ಆಯಿತಾ, ಇಲ್ಲೊಂದು ಸಪೋರ್ಟ್ ಆಯಿತಾ, ಇಲ್ಲೊಂದು ಸಪೋರ್ಟ್ ಆಯಿತಾ. ಸೊ ನೋಡಿ, ಕೆಳಗಡೆ ಬಂದು ಮೇಲಕ್ಕೆ ಹೋಯ್ತು. ಸೊ ಈ ಲೈನ್ ಹೆಚ್ಚು ನೋಡಿ, ಈ ಲೈನ್ ಕರೆಕ್ಟಾಗಿ ಟಚ್ ಆಗಿಲ್ಲ, ಬಟ್ ಹೆಚ್ಚು ಕಡಿಮೆ ಸಪೋರ್ಟೆ. ಇದು ಅಷ್ಟೇ, ಹೆಚ್ಚು ಕಡಿಮೆ ಸಪೋರ್ಟೆ. ಇದನ್ನು ಕನ್ಸಿಡರ್ ಮಾಡ್ಕೊಬೋದು ನೀವು. ಇದು ಸಪೋರ್ಟ್ ಆಯಿತಾ. ಓಕೆ, ಸೊ ನಡೆದಿದೆ ಇಲ್ಲಿ. ಸೊ ಇಲ್ಲಿ ಬಂದು ರೆಸಿಸ್ಟೆನ್ಸು ಮೇಲೆ, ಇಲ್ಲಿ ರೆಸಿಸ್ಟೆನ್ಸ್ ನೋಡಿ, ಮೇಲೆ ಟಚ್ ಆಗಿ ಕೆಳಗಡೆ ಬಿತ್ತು. ಆಯಿತಾ? ಸೊ ಇಲ್ಲಿ ನೋಡಿ, 2 ರೆಸಿಸ್ಟೆನ್ಸ್, ಇದೊಂದು ರೆಸಿಸ್ಟೆನ್ಸ್ ಇದೆ, ಇಲ್ಲೊಂದು ರೆಸಿಸ್ಟೆನ್ಸ್ ಇದೆ, ಕೆಳಗಡೆ ಬೀಳ್ತಾ ಇದೆ. ಈ ಲೈನ್ ಕರೆಕ್ಟಾಗಿ ಟಚ್ ಆಗಿಲ್ಲ, ಬಟ್ ಹೆಚ್ಚು ಕಡಿಮೆ ಆ ಲೈನ್ಗೆ ಹೆಚ್ಚು ಕಡಿಮೆ 5% ಇದ್ದರೆ ಸಾಕು. ಆ ಲೈನ್ಗೆ ಹೆಚ್ಚು ಕಡಿಮೆ 5%, ಸೊ ಟೋಟಲಿ 3 ಆಗಿದೆ. ಆಯಿತಾ? ಸೊ ಈ ಗ್ಯಾಪಲ್ಲಿ ನೋಡಿ, ಕೆಳಗಡೆ ಬೀಳಕ್ಕೆ ಟ್ರೈ ಮಾಡಿದೆ, ಇಲ್ಲಿ ಕೆಳಗಡೆ ಬೀಳಕ್ಕೆ ಟ್ರೈ ಮಾಡಿದೆ. ಸೊ ಇದನ್ನು ಸಪೋರ್ಟ್ ಆಗಿ ನೀವು ಕನ್ಸಿಡರ್ ಮಾಡ್ಬೋದು ಇದನ್ನು.
ಸೊ ಈ ಪಾರ್ಟ್ನ ಸಪೋರ್ಟ್ ಆಗಿ ನೋಡಿ ಕೆಳಗಡೆ ಈ ಲೈನ್ ಹೆಚ್ಚು ಕಡಿಮೆ 5% ಸಪೋರ್ಟ್ ಆಗಿ ಕನ್ಸಿಡರ್ ಮಾಡಿ ಮೇಲಕ್ಕೆ ಹೋಗಿದೆ ಇದು. ಸೊ ಈ ಥರ ಇದೆ. ಸೊ ಇವಾಗ ಟಾಟಾ ಮೋಟರ್ಸು ಸಪೋರ್ಟಲ್ಲಿ ಇದೆಯಾ ರೆಸಿಸ್ಟೆನ್ಸ್ ಅಂದರೆ ಟಾಟಾ ಮೋಟರ್ ರೆಸಿಸ್ಟೆನ್ಸಲ್ಲಿದೆ, ಬಿದ್ದರೆ ಎಲ್ಲರಿಗೂ ಬೀಳುತ್ತೆ, ಇಲ್ಲವರೆಗೂ ಬೀಳುತ್ತೆ. ಆಯಿತಾ? ಸೊ ಇದು ಸಪೋರ್ಟ್ ಆಗಿದೆ, ಸೊ ಇಲ್ಲವರೆಗೂ ಬೀಳುತ್ತೆ. ಸೊ ನೀವು ಇಲ್ಲೂ ತೊಗೊಂಡ್ರೆ ಒಂದು ಸಪೋರ್ಟ್ ಇದೆ, ಎರಡನೇ ಸಪೋರ್ಟ್ ಇದೆ. ಸೊ ಸ್ಮಾಲ್ ಇದು ಸಹ ತೊಗೊಂಬ, ಸೊ ಇಲ್ಲವರೆಗೂ ಬರುತ್ತೆ ಅಂತ ನಾವು ಹೇಳ್ಬೋದು ಅದನ್ನಷ್ಟೇ. ಆಯಿತಾ? ಸೊ ಇಲ್ಲವರೆಗೂ ಬಿದ್ದೆ. ಸೊ 606 ಇಸ್ ದ ಬೈಯಿಂಗ್ ಝೋನ್ ಫಾರ್ ಟಾಟಾ ಮೋಟರ್ಸ್ ತಿರ್ಗಾ. ಆಯಿತಾ? ಸೊ ಇದು ಸಪೋರ್ಟ್. ಸೊ ಅದೇ ಥರ ಇನ್ನೊಂದು ಸ್ಟಾಕಿಗೆ ಆಗೋಣ, HDFC ಬ್ಯಾಂಕಿಗೆ. ಸೊ ಕರೆಕ್ಟಾಗಿ ಏನು ಮಾಡಿ, ಒಂದು ಬಾಟಮ್ ಡ್ರಾ ಮಾಡಿ, ನೆಕ್ಸ್ಟು ಟಾಪ್ ಡ್ರಾ ಮಾಡಿ. ಒಂದು ಬಾಟಮ್ ಆಯಿತು, ಒಂದು ಟಾಪ್ ಆಯಿತು. ಅದಾದಮೇಲೆ ಇಲ್ಲಿ ನೋಡಿ ಇದೊಂದು ರೆಸಿಸ್ಟೆನ್ಸ್ ಆಯಿತು, ಇಲ್ಲಿ ರೆಸಿಸ್ಟೆನ್ಸ್ ಪಾರ್ಟು, ಇಲ್ಲಿ ಸಪೋರ್ಟ್ ಆಯಿತು. ಆಯಿತಾ? ಸೊ ಅದೇ ಥರ ಇಲ್ಲಿ ಡ್ರಾ ಮಾಡಿದಾಗ ಇಲ್ಲೂ ಕೊಡ್ಬೋದು ನೀವು. ಓಕೆ, ಕರೆಕ್ಟಾಗೆಲ್ಲ ಮುಗೀತಾ? ಇವಾಗ ನಾನು ಇದು ಮಾಡಲಾ, ರೈಟಿಂಗ್ಸ್ ಕೊಡ್ತೀನಿ. ಸೊ ಇಲ್ಲೊಂದು ರೆಸಿಸ್ಟೆನ್ಸ್, ಸೊ ರೆಸಿಸ್ಟೆನ್ಸ್ ಇದೆ. ಸೊ ಇದೊಂದು ರೆಸಿಸ್ಟೆನ್ಸ್, ಇದೊಂದು ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇಲ್ಲಿ ನೋಡಿ ಈ ಪಾರ್ಟ್ ರೆಸಿಸ್ಟೆನ್ಸ್ ಆಗುತ್ತೆ. ಸೊ ಇಲ್ಲೊಂದು ರೆಸಿಸ್ಟೆನ್ಸ್ ಆಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ, ಇಲ್ಲಿ ರೆಸಿಸ್ಟೆನ್ಸ್ ಆಗುತ್ತೆ. ಇವಾಗ ಸಪೋರ್ಟ್ ಎಲ್ಲೆಲ್ಲಿದೆ? ಸೊ ಇದು ಸಪೋರ್ಟ್ ಆಯಿತಾ? ಫುಲ್ ಇವೆಲ್ಲ ಸಪೋರ್ಟಾ? ಸೊ ಇದೊಂದು ಸಪೋರ್ಟ್ ಆಗುತ್ತಾ? ಈ ಕಡೆ ಬಿದ್ದು ಮೇಲಕ್ಕೆ ಹೋಯ್ತಾ? ಸೊ ಇಲ್ಲೊಂದು ಸಪೋರ್ಟ್ ಆಯಿತಾ? ನೋಡಿ ಇಲ್ಲಿ ನೋಡಿ ಚೆನ್ನಾಗಿದೆ, ಈ ಲೈನ್ಗೆ ಟಚ್ ಆಗಿಲ್ಲ. ಲೈನ್ ಟಚ್ ಆಗಬೇಕಂದ್ರೆ ಎಲ್ಲೂ ರೂಲ್ ಇಲ್ಲ. +or -5% ಇಟ್ಸ್ ಅ ಸಪೋರ್ಟ್. ಸೊ ಇದು ಅಷ್ಟೇ, ಇದು ಒಂದು ಸಪೋರ್ಟ್, ಇಲ್ಲೂ ಒಂದು ಸಪೋರ್ಟ್. ಸೊ ಇಲ್ಲೂ ಸಪೋರ್ಟ್ ಇದೆ, ಸೊ ಇಲ್ಲೂ ಸಪೋರ್ಟ್ಸ್, ಎಲ್ಲ ಸಪೋರ್ಟ್ಸ್ ಅಂತಲೇ ಬರುತ್ತೆ. ಆಯಿತಾ? ಸೊ ಈ ಥರ ನಾವು ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಬೇಕು. ಸೊ ಇನ್ನೊಂದು ಸ್ಟಾಕ್ ಮಾಡೋಣ. ಸೊ ಇವಾಗ HDFC ಬ್ಯಾಂಕ್ ತೊಗೊಂಡ್ರೆ ರೆಸಿಸ್ಟೆನ್ಸಲ್ಲಿದೆ. ಸೊ ಇಲ್ಲಿಂದ ಕೆಳಗಡೆ ಬರುತ್ತೆ. ಸೊ ನಮ್ಮ ಬೈಯಿಂಗ್ ಝೋನ್ 1889. ಸೊ ಸಪೋರ್ಟ್ ಝೋನ್ಸಲ್ಲಿ ಯಾವುದಿದೆ ಅಂತ ಒಂದು ಯಾವುದೋ ಚೆಕ್ ಮಾಡೋಣ. ಸೊ ನಥಿಂಗ್, ಟಾಟಾ ಮೋಟರ್ಸ್ ಇಲ್ಲ, ಮ್ಯಾನ್ಕೈಂಡ್, ಡಾಕ್ಟರ್ ರೆಡ್ಡಿ. ಓಕೆ, ದಿಸ್ ಸ್ಟಾಕ್ ಲುಕ್ಸ್ ಗುಡ್. ಸೊ ಒಂದು ಟಾಪ್ ಡ್ರಾ ಮಾಡ್ತೀನಿ, ಬಾಟಮ್ ಡ್ರಾ ಮಾಡ್ತೀನಿ. ಸೊ ಮಿನಿಮಮ್ 3 ಟಚ್ ಆಗಬೇಕು ಅಂತ ಇಲ್ಲಿ ಮಾಡ್ತೀನಿ. ದಿಸ್ ಆಲ್ಸೋ ಕಮ್ಸ್. ಸೊ ನೋಡಿ, ಟ್ಯೂಬ್ ಇನ್ವೆಸ್ಟ್ಮೆಂಟ್ಸ್ ಇಸ್ ನಿಯರ್ ದಿ ಸಪೋರ್ಟ್ ಝೋನ್. ಸಪೋರ್ಟ್ ಝೋನಲ್ಲಿ ಇದೆಯಲ್ಲ, ಸೊ ಇಲ್ಲಿಂದ ಮೇಲಕ್ಕೆ ಹೋಗುತ್ತೆ ಅಂತ. ಇಟ್ಸ್ ಇನ್ ಸಪೋರ್ಟ್ ಝೋನ್. ಸೊ ಇವಾಗ ಇಲ್ಲಿಂದ ಇದು ಮೇಲಕ್ಕೆ ಹೋಗಬೇಕು. ಓಕೆ, ಸೊ ಆ್ಯಂಡ್ ಮೋರ್ ಓವರ್ ಡಿವಿಡೆಂಡ್ಸ್ ಅಂತ ಇದೆ. ಸೊ ಯಾವತ್ತಿದೆ ಡಿವಿಡೆಂಡ್ಸ್? ಸೊ 25th July 25th ಅಂದರೆ 24th ಒಳಗಡೆ ಅಕೌಂಟ್ ನಿಮ್ಮ ಹತ್ರ ಇರಬೇಕು. ಬಟ್ ಹೀಸ್ ಗಿವಿಂಗ್ ಡಿವಿಡೆಂಡ್ ಬರೀ ₹1.50, ಜಸ್ಟ್ ₹1.50. 2000 rupees, ನಿಯರ್ ಟು 3000 rupees ಸ್ಟಾಕ್ಸ್ಗೆ ₹1.50 ಡಿವಿಡೆಂಡ್ಸ್ ಕೊಡ್ತಾರೆ, ವಿಚ್ ಇಸ್ ನೋ ಯೂಸ್ ಫಾರ್ ಯು. ಓಕೆ, ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಅರ್ಥ ಆಯ್ತಾ?
ಯಾ ಡೌಟ್ಸ್ ಇದೆಯಾ ಸಪೋರ್ಟ್ ರೆಸಿಸ್ಟೆನ್ಸಲ್ಲಿ? ಓಕೆ, ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ಇವತ್ತಿಗೆ ಸಪೋರ್ಟ್ ರೆಸಿಸ್ಟೆನ್ಸ್ ಎಂಡ್ ಮಾಡ್ತೀನಿ ನಾನು. ಸೊ ಇಲ್ಲಿರೋ ಸ್ಟಾಕ್ಸ್ಗೆ ಇದೊಂದು ಸ್ಕ್ರೀನ್ಶಾಟ್ ತೊಗೊಳ್ಳಿ. ಸೊ ಇಲ್ಲಿರೋ ಸ್ಟಾಕ್ಸ್ಗೆಲ್ಲ ಸಪೋರ್ಟ್ ರೆಸಿಸ್ಟೆನ್ಸ್ ಡ್ರಾ ಮಾಡಿಬಿಟ್ಟು ನನಗೆ ಪರ್ಸ್ನಲಾಗಿ ಮೆಸೇಜ್ ಕಳಿಸಿ. ಸೊ ಏನಾದರೂ ಇದಿದ್ರೆ ನಾನು ನಿಮಗೆ, ಏನಾದರೂ ರಾಂಗ್ ಆಗಿದ್ರೆ ನಾನು ನಿಮಗೆ ಗೈಡ್ ಮಾಡ್ತೀನಿ ಅಲ್ಲಿ. ಇಲ್ಲಿ ಮಾರ್ಕೆಟ್ ಡೇಟಾ ಹೋಗಿ, ಮಾರ್ಕೆಟ್ ಡೇಟಾಲಿ ಇಂಡಿಸಸಲ್ಲಿ ನಿಫ್ಟಿ 50 ಅಂತ ಕ್ಲಿಕ್ ಮಾಡಿ. ಸೊ ನಿಫ್ಟಿ 50 ಕ್ಲಿಕ್ ಮಾಡಿದ್ರೆ ಇಲ್ಲಿ ಟೋಟಲ್ 50 ಕಂಪ್ನಿ ಚಾರ್ಟ್ ಬರುತ್ತೆ, 50 ಕಂಪ್ನಿ ಸ್ಟಾಕ್ಸ್ ಬರುತ್ತೆ. ಸೊ ಇಲ್ಲಿರೋ ಎಲ್ಲ 50 ಕಂಪ್ನೀಸ್ಗೂ ನೀವು ಡ್ರಾ ಮಾಡಬೇಕು. ಇಲ್ಲಿರೋ ಎಲ್ಲ 50 ಕಂಪ್ನೀಸ್ಗೂ ನೀವು ಸಪೋರ್ಟ್ ಆ್ಯಂಡ್ ರೆಸಿಸ್ಟೆನ್ಸ್ ಡ್ರಾ ಮಾಡಿ ನನಗೆ ಕಳಿಸಿ. ಸೊ ನಿಮ್ಗೆ ಏನಾದರೂ ಡೌಟ್ಸ್ ಬಂದರೆ ಅಥವಾ ಏನಾದರೂ ಕನ್ಫ್ಯೂಷನ್ಸ್ ಆದರೆ ಸೊ ಐ ಕ್ಯಾನ್ ಹೆಲ್ಪ್ ಯು ಔಟ್. ಸೊ ಸಪೋರ್ಟ್ ರೆಸಿಸ್ಟೆನ್ಸ್ ನೀವು ಡ್ರಾ ಮಾಡೋದು ಕಲಿತ್ರೆ ಅರ್ಧಕ್ಕರ್ಧ ಸ್ಟಾಕ್ ಮಾರ್ಕೆಟ್ ಕಲ್ತಂಗೆ. ಸೊ ಯಾರಿಗಾದ್ರೂ ಡೌಟ್ಸ್ ಇದೆ ಅನ್ಮ್ಯೂಟ್ ಮಾಡಿ ಕೇಳ್ಬೋದು, ಆರ್ ಐ ಆಮ್ ಗೋಯಿಂಗ್ ಟು ಎಂಡ್ ದಿ ಸೆಷನ್. ಸೊ ನೆಕ್ಸ್ಟ್ ಸೆಷನ್ಸಲ್ಲಿ ಚಾರ್ಟ್ ಪ್ಯಾಟರ್ನ್ಸ್ ಡ್ರಾ ಮಾಡ್ತೀನಿ ನಾನು. ಸೊ ನೆಕ್ಸ್ಟ್ ಸೆಷನ್ಸಲ್ಲಿ ಡಬ್ಲ್ಯೂ ಪ್ಯಾಟರ್ನ್, ಹೆಡ್ ಆ್ಯಂಡ್ ಶೋಲ್ಡರ್ಸ್, ಕಪ್ ಆ್ಯಂಡ್ ಹ್ಯಾಂಡಲ್ಸ್ ಎಲ್ಲ ಡ್ರಾ ಮಾಡಿ ಹೇಳ್ಕೊಡ್ತೀನಿ. ಸೊ ಏನಾದ್ರು ಡೌಟ್ಸ್ ಇದೆ ಯಾರಿಗಾದ್ರೂ? ಓಕೆ, ಥ್ಯಾಂಕ್ ಯು ಆಲ್. Thank you, sir.